ಬಂದು ನಿಂತಿಲ್ಲ. ಅವರ ಜರ್ನಿಯಿಂದ ಒಂದಿಷ್ಟು ಸ್ಟ್ರಗಲ್ಸ್ ಇದೆ. ಸೊ ಅಂದರೆ ಸಹಜವಾಗಿ ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಿಮ್ಮ ಜರ್ನಿ ಟೈಮ್ ಇದೆಲ್ಲವನ್ನೂ ಫೇಸ್ ಮಾಡಲೇಬೇಕು. ಒಂದು ವಿಡಿಯೋ ವೈರಲ್ ಆಯ್ತು. ಅದನ್ನು ಬೇರೆ ಉದ್ದೇಶಕ್ಕೆ ಹೇಳ್ತಾ ಇಲ್ಲ. ಬಟ್ ಅವತ್ತಿನ ಮನಸ್ಥಿತಿ ಹೀಗೆ ಜೀವನ ಶೈಲಿ ಬದಲಾದಾಗ ಹೇಗೆ ಅಂತಂದ್ರೆ ಅಂದರೆ ಡೈರೆಕ್ಟರ್ ಸ್ಪೆಷಲ್ ಟೈಮಲ್ಲಿ ನೀವು ಫೇಸ್ ಮಾಡಿದಂಥ ಸನ್ನಿವೇಶ ಅದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದಾಗ ಹೆಂಗೆ ಬದಲಾಯಿತು ಅಂತ ಅನ್ನಿಸ್ತಿದೆ. ಮೊದಲೆಲ್ಲ ಎಲ್ಲವೂ ಅಲ್ಲಲ್ಲೇ ಅಲ್ಲಲ್ಲೇ ಮುಗಿದೋಗವು. ಇವಾಗ ಏನಾಗುತ್ತೆ ಅಂದರೆ ಎಲ್ಲದು ರೆಕಾರ್ಡ್ ಆಗಿರುತ್ತೆ. ಏನಾಗುತ್ತೆ ಅಂದರೆ ಮನುಷ್ಯ ಸಂಬಂಧಗಳಲ್ಲಿ ಡಿಫ್ರೆನ್ಸಸ್ ಬರೋದು ಸಹಜ. ನೀವು ಮನೆಯಲ್ಲಿ ತಂದೆ ತಾಯಿಗಳ ಜೊತೆನೂ ಜಗಳಾಡಿರ್ತೀರ, ಅಣ್ಣ ತಮ್ಮದ್ರ ಜೊತೆನೂ ಜಗಳಾಡಿರ್ತೀರ, ಫ್ರೆಂಡ್ಸ್ ಜೊತೆ ಜಗಳಾಡಿರ್ತೀರ. ಆ್ಯಂಡ್ ಮನಸ್ಥಿತಿಗಳು ಬದಲಾಗಿರುತ್ತೆ. ಬಟ್ ಎಲ್ಲ ಒಂದು ಸಂಬಂಧ ಅಂತ ಒಂದು ಯಾವಾಗಲೂ ಇದ್ದೇ ಇರುತ್ತಲ್ವ, ಗಲಾಟೆಗಳಾಗಿರ್ತವೆ, ಎಲ್ಲದೂ ಆಗಿರುತ್ತೆ. ಸೊ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಮೋಸ್ಟ್ಲಿ ಇವತ್ತಿನ ಟೈಮ್ ಆಗಿದ್ದಿದ್ರೆ ನಾನು ನನ್ನ ಬಗ್ಗೆ ಯಾರೇನೇ ಮಾತಾಡಿದ್ರು ರಿಯಾಕ್ಟು ಮಾಡ್ತಿರ್ಲಿಲ್ಲ. ಐ ವಾಸ್ ಎ ಯಂಗ್ ಬಾಯ್ ಅವಾಗಿನ್ನು, ಮತ್ತು ಅಥವಾ ಆವತ್ತಿನ ಟೈಮಿಗೆ ರಿಯಾಕ್ಟ್ ಮಾಡಿದ್ದೆ ಅನಿಸುತ್ತೆ. ಬಟ್ ಅದೆಲ್ಲ ಇವಾಗ ಅದು ನನಗೇನೆ ಅದು ನೋಡಿದ್ರೆ ಅಯ್ಯೋ ಇವೆಲ್ಲ ಯಾಕೆ ಮಾಡಿದೆ ಅಂತಲೇ ಅನಿಸುತ್ತೆ. ಬಟ್ ಆವತ್ತಿನ ಪರಿಸ್ಥಿತಿ ಹಂಗಿತ್ತು. ಬಟ್ ಯಾವತ್ತಿಗೂ ಅದೊಂದು ಅಂದರೆ ವಿತ್ ಆಲ್ ದ ಡಿಫ್ರೆನ್ಸಸ್ ನಮ್ಮನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ್ದು ಗುರುಪ್ರಸಾದ್. ಅದೊಂದು ಪ್ರೀತಿ ಗೌರವ ಅದು ಯಾವಾಗಲೂ ಇದ್ದೇ ಇರುತ್ತೆ. ಎಸ್, ಇದ್ರ ಜೊತೆಗೆ ಸಹಜವಾಗಿ ಅಂದರೆ ಜರ್ನಿ ಚೇಂಜ್ ಆದಂಗೆ ಕನಸುಗಳು ಚೇಂಜ್ ಆಗುತ್ತೆ. ಸೊ ಈಗ ಕನ್ನಡದ ನಟರು ಪರಭಾಷೆ ಸಿನಿಮಾಗಳಲ್ಲಿ ನಟಿಸುವಂಥದ್ದು, ಬೇರೆ ಬೇರೆ ಆಯಾಮಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಸಹಜವಾಗಿ ಅಂದರೆ ಇಲ್ಲಿ ಮಾರ್ಕೆಟ್ನ ವ್ಯಾಲ್ಯೂ ಅಂದರೆ ಅಲ್ಲಿ ನಿಮಗೆ ಕೊಡುವಂಥ ಇಂಪಾರ್ಟೆನ್ಸು ಮತ್ತು ಒಂದಿಷ್ಟು ಸಂಭಾವನೆ ಹೆಚ್ಚಾಗೋದು ಕೂಡ ಕಾರಣ ಆಗ್ತಿದೆ ಅನ್ನೋಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ಇಂಥ ಒಂದು ಮಾತು ಬರುತ್ತೆ. ಹಂಗೇನಿಲ್ಲ. ಈಗ ಲೈಫು ಎಲ್ರಿಗೂ ಒಂದೇ ಥರದ ಅವಕಾಶಗಳನ್ನ ಕಲ್ಪಿಸಲ್ಲ. ಈಗ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು, ಹುಡ್ಕೊಂಡು ಹೋಗ್ಬೇಕು. ಸೊ ನಿಮಗೆ ಆವಾಗಿಂದನೂ ಇವಾಗ ರಜನಿಕಾಂತ್ ಅವರು ಇಲ್ಲಿಂದ ಹೋಗಿ ತಮಿಳ್ನಾಡಲ್ಲಿ ಸೂಪರ್ ಸ್ಟಾರ್ ಆಗಲಿಲ್ವಾ? ಸೊ ಹಂಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶಗಳು ಹೆಂಗೆ ಓಪನ್ ಆಗುತ್ತೆ ಗೊತ್ತಿಲ್ಲ. ಸೊ ಪಾಪ ಅವ್ರವ್ರ ಪರ್ಸ್ನಲ್ ಜರ್ನಿಯಲ್ಲಿ ಎಲ್ಲರೂ ಟ್ರಾವೆಲ್ ಮಾಡ್ತಿರ್ತಾರೆ. ಇವತ್ತು ನಮ್ಮದು ಎಷ್ಟೋ ಜನ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು ತೆಲುಗಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಂತ ಇಲ್ಲೂ ಮಾಡಲ್ಲ ಅಂತಲ್ಲ, ಇಲ್ಲೂ ಮಾಡ್ತಾರೆ. ಇಲ್ಲೂ ಆ ಥರದ ಅವಕಾಶಗಳು ಕ್ರಿಯೇಟ್ ಆದಾಗ ಡೆಫಿನೆಟ್ಲಿ ಮಾಡ್ತಾರೆ. ಅಲ್ಲೇನು ಅಂದರೆ ಅಲ್ಲಿ ಸಿನಿಮಾ ನೋಡೋ ವರ್ಗ ದೊಡ್ಡದಿದೆ, ಮಾರ್ಕೆಟ್ ದೊಡ್ಡದಿದೆ, ಇಂಡಸ್ಟ್ರಿ ದೊಡ್ಡದಿದೆ. ಅಲ್ಲಿ ಬೇಕಾದಷ್ಟು ಪ್ರೊಡಕ್ಷನ್ ಹೌಸಸ್ಗಳಿದ್ದಾವೆ. ಸೊ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ನಡೀತಾ ಇರುತ್ತೆ, ಇಲ್ಲೂ ನಡೀತಾ ಇರುತ್ತೆ. ಬಟ್ ಇಲ್ಲಿ ಹೆಂಗಿದೆ ಅಂದರೆ ನನಗೆ ಇವತ್ತಿಗೂ ಆಶ್ಚರ್ಯ ಆಗೋದು, ಈಗ ಟಗರು ಪಲ್ಯ ಅಂತ ಒಂದು ಹಿಟ್ ಕೊಟ್ಟಂಥ ನಿರ್ದೇಶಕ ನಮ್ಮ ಉಮೇಶ್ ಅವರು. ಇವಾಗ ನನ್ನ ಪ್ರೊಡಕ್ಷನಿಂದ ಒಬ್ಬರು ನಿರ್ದೇಶಕರು ಬಂದರು, ಅವ್ರು ಪ್ರೂವ್ ಮಾಡಿದ್ದಾರೆ ನಾನು ಹೇಳ್ತಿರೋದು. ಈಗ ಅವ್ರ ಕಡೆ ಐ ಥಿಂಕ್ ಇನ್ನೊಂದು ಈ ಪ್ರೊಡಕ್ಷನ್ ಹೌಸಸ್ಗಳು ಹೆಂಗೆ ಇರಬೇಕು ಅಂತ ಅಂದರೆ ಈ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋಂಥ ಪ್ರೊಡಕ್ಷನ್ ಹೌಸಸ್ಗಳಿದ್ದಾಗ ಅದಾಗುತ್ತೆ. ಆ ನಿರ್ದೇಶಕ ಇಷ್ಟರಲ್ಲಿ ಬ್ಯುಸಿ ಆಗಬೇಕಾಗಿತ್ತು 2-3 ಪ್ರಾಜೆಕ್ಟ್ಗಳಲ್ಲಿ. ಬಟ್ ಇಲ್ಲಿ ಪ್ರತಿ ಸರಿನೂ ಒಂದು ಹಿಟ್ ಕೊಟ್ಟು ಮತ್ತೆ ನಿರ್ದೇಶಕರುಗಳು ಹೊಡೆದಾಡೋವಂಥ ಪರಿಸ್ಥಿತಿಗಳಿರುತ್ತಲ್ಲ, ಒಳ್ಳೆ ಪ್ರೊಡಕ್ಷನ್ ಹೌಸಸ್ಗಳು ಬೇಕು. ಸೊ ಹಾಗೆ ಅದೇನೋ ಒಂದಿಷ್ಟು ಬದಲಾವಣೆಗಳಾಗಬೇಕು, ಆಗ್ತಾ ಇರುತ್ತೆ. ಕೆಲಸ ಮಾಡ್ತಾ ಆಗುತ್ತೆ. ಅದನ್ನು ಹೆಂಗೆ ಸರಿ ಮಾಡಬೇಕು ಅಥವಾ ಹೆಂಗೆ ಚೇಂಜ್ ಮಾಡಬೇಕು ಅದೇನು ಅದು ನಮಗೂ ಗೊತ್ತಿಲ್ಲ. ನಿರಂತರವಾಗಿ ಕೆಲಸ ಮಾಡೋದಷ್ಟೇ. ಎಸ್, ಕೆಲಸ ಮಾಡ್ತಾ ಬಂದಿದ್ದೀರಿ. ಒಂದು ಡಾಲಿ ಅವರು ನಿಜ ಜೀವನದಲ್ಲಿ ತುಂಬ ಎಷ್ಟು ದುಡ್ಡು ನೋಡಿದ್ದು ಯಾವಾಗ, ಮತ್ತು ಮುಂದೆ ನಾನಿಷ್ಟು ರೀಚ್ ಆಗಬೇಕನ್ನೋಂಥ ಕಲ್ಪನೆಗೆ ಎಷ್ಟಿದೆ ಏನಂತ ಒಂದು ಮೊತ್ತ ಹೇಳೋಂಥದ್ದು. ಯಾಕಂದ್ರೆ ನಿಮ್ಮ ಇಡೀ ಜೀಬ್ರಾ ಸಿನಿಮಾ ಸಾಗೋದೇ ಅದ್ರ ಸುತ್ತ, ಹಾಗಾಗಿ ನಂಗೆ ಕುತೂಹಲ ಕೇಳ್ತಾರೆ. ಬಡವರಾಸ್ಕಲ್ ನಾನು ನಿರ್ಮಾಣ ಮಾಡ್ಕೊಂಡಾಗಲೇ ನಾನು ದುಡ್ಡು ಅಂತ ಸ್ವಲ್ಪ ನೋಡಿದ್ದು. ಆ್ಯಂಡ್ ದುಡ್ಡಿನ ಬಗ್ಗೆ ಏನು ಕನಸಿಟ್ಕೊಟ್ಟಿಲ್ಲ ನಾನು. ದುಡ್ಡು ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಅಂತ ದುಡ್ಡಿನ ಬಗ್ಗೆ ಕನಸಿಲ್ಲ. ಕೆಲಸಗಳೇನೇನೋ ಮಾಡಬೇಕು ಅನ್ನೋದು ಕನಸಿದೆ. ಅದ್ರ ಜೊತೆ ದುಡ್ಡು ಬರುತ್ತೆ. ಈ ಜೀಬ್ರಾ ಪರ್ಟಿಕ್ಯುಲರ್ ಆಗಿ ಹೆಂಗೆ ಆಡಿಯನ್ಸಿಗೆ ಕನೆಕ್ಟ್ ಆಗ್ಬೋದು? ಈಗ ಒಂದಿಷ್ಟು ಸಹಜವಾಗಿ ಏನೋ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಥರ ನಡುವೆ ಏನೆಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ ಇವಾಗ. ಜೀಬ್ರಾ ಡೆಫಿನೆಟ್ಲಿ ದುಡ್ಡಿಂದು, ಇಡೀ ಸಿನಿಮಾ ದುಡ್ಡಿನ ಬಗ್ಗೆನೇ. ದುಡ್ಡು ನಮಗೆಲ್ರಿಗೂ ಬೇಕು. ಪ್ರತಿದಿನ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ, ಪ್ರತಿದಿನ ಬ್ಯಾಂಕ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾನೇ ಇರ್ತೀವಿ. ಪ್ರತಿದಿನ ಫ್ರಾಡ್ಗಳಾಗ್ತಾ ಇರುತ್ತೆ, ಹೊಸ ಥರದ ಕ್ರೈಮ್ಗಳು, ಫೈನಾನ್ಷಿಯಲ್ ಕ್ರೈಮ್ಸ್ ಮಾಡ್ತಾನೇ ಇರ್ತಾರೆ. ಒಟ್ಟೊಟ್ಟಿಗೆ 100 ಕೋಟಿ 1000 ಕೋಟಿ ಎತ್ಬಿಟ್ಟಿರ್ತಾರೆ. ಆ ಥರದ್ದೆಲ್ಲ ನಿರಂತರವಾಗಿ ನಡೀತಾನೆ ಇರುತ್ತೆ. ಅದೆಲ್ಲದು ನಮ್ಮ ದುಡ್ಡೇ ಅಲ್ವಾ. ಸೊ ಬ್ಯಾಂಕಲ್ಲಿ ನಮ್ಮ ದುಡ್ಡು ಸೇಫು ಅಂತ ನಾವು ಅಂದ್ಕೊಂಡಿರ್ತೀವಿ. ಎಷ್ಟು ಮಟ್ಟಿಗೆ ಸೇಫು ಅಥವಾ ಸೇಫ್ ಅಲ್ವೇ ಅಲ್ವಾ? ನನಗೆ ಈ ಸಿನಿಮಾ ಕತೆ ಕೇಳಿದಾಗ ಹಂಗೆ ಅನಿಸಿದ್ದು, ಅಥವಾ ಸಿನಿಮಾ ನೋಡಿದಾಗ್ಲೂ ನಮ್ಮ ದುಡ್ಡಲ್ಲಿ ಇಷ್ಟೆಲ್ಲ ಆಟ ಆಡ್ಬೋದಾ ಅಂತ. ಸೊ ಎಲ್ಲದೂ ಹೊಸದು ಸಿನಿಮಾದಲ್ಲಿರೋದು. ಅಂದರೆ ಒಂದು ಬ್ಯಾಂಕ್ ಒಳಗಡೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ? ಓಕೆ, ಒಂದು ಅಂದರೆ
ಟೆಕ್ನಾಲಜಿ ಎಲ್ಲ ಇಲ್ದಿದ್ದಾಗ ಕ್ರೈಮ್ ಮಾಡೋದು ಈಸಿ ಇತ್ತು, ಅಥವಾ ಆವಾಗ ಆ ಥರದ ಕ್ರೈಮ್ ಬಗ್ಗೆ ಕಥೆಗಳು ಮಾಡೋದು ಈಸಿ ಇತ್ತು. ಇವಾಗ ಎಲ್ಲದು ನಿಮ್ಗೆ ಈ ಒಂದು ಬ್ಯಾಂಕ್ ಅಂದರೆ ಎಲ್ಲದು ಇಂಟರ್ನೆಟ್ಟು, ಇದು CCTV ಕ್ಯಾಮ್ರಾ ಇಂದ ಎಲ್ಲ ಇರುತ್ತಲ್ಲ. ಸೊ ಈ ಥರದ್ದೊಂದು ಸಿಸ್ಟಮಲ್ಲೂ ಕ್ರೈಮ್ ಮಾಡೋಕ್ಕೆ ಸಾಧ್ಯನಾ, ಅಲ್ಲೂ ಲೂಪ್ ಹೋಲ್ಸ್ ಹುಡ್ಕೊಳ್ಳೋಕೆ ಸಾಧ್ಯನಾ ಅಂತ ನನಗೆ ಸಿನಿಮಾ ನೋಡಿದಾಗ ಅನಿಸಿದ್ದು. ಸೊ ಆ ಥರ ನಿಮಗೆ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಇದು ಕೂರಿಸುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಮಾಸಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಒಳ್ಳೆ ಸಿನಿಮಾ. ಇದುವರೆಗೂ ನೋಡಿರೋರು ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಟ್ರೈಲರ್ ಖಂಡಿತ ಎಲ್ಲರೂ ಒಂದು ರೀತಿ ಕುತೂಹಲ ಕೆಡೆ ಮಾಡಿಕೊಡ್ತಕ್ಕಂಥದ್ದು. ಈ ಸಿನಿಮಾದ ನಂತರ ಮತ್ತೆ ಪರಭಾಷೆಗಳಲ್ಲಿ ಡಾಲಿ ಅವ್ರು ನಡೆಸುವಂತಹ ಪ್ಲ್ಯಾನ್ಸು ಮತ್ತು ಅವಕಾಶಗಳು ಹೆಂಗೆ ತೆರೆದುಕೊಳ್ತಾ ಇದೆ ಅನ್ನೋದು? ಅವಕಾಶಗಳು ಹೆಂಗೆ ತೆರ್ಕೊಳ್ಳುತ್ತೆ ಹಾಗೆ ಖಂಡಿತ ಕೆಲಸ ಮಾಡ್ತೀನಿ. ಇಲ್ಲೂ ಕೆಲಸ ಮಾಡ್ತೀನಿ. ಹೊರಗಡೆಯಿಂದ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂದರೆ ಡೆಫಿನೆಟ್ಲಿ ಅಲ್ಲೂ ಕೆಲಸ ಮಾಡ್ತೀನಿ. ಎಸ್, ಧನಂಜಯ ಅವರು, ಸಹಜ ಅಭಿಮಾನಿಗಳ ಕುತೂಹಲಕ್ಕೆ ಇಂಥದ್ದೊಂದು ಪ್ರಶ್ನೆ ಎದುರಾಗುತ್ತೆ. ಮೊದಲನೇದಾಗಿ ಮದುವೆಗೆ ರೆಡಿ ಆಗಿದ್ದೀರಿ. ನಿಮಗೆ ನಮ್ಮ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಹೇಗಿದೆ ತಯಾರಿ ಎಲ್ಲ? ಮೈಸೂರು ನಿಮ್ಮ ಇಷ್ಟದ ಸ್ಥಳ, ಊರು, ಅಲ್ಲಿ ಮದುವೆ ಆಗ್ತಾ ಇರೋವಂಥದ್ದು. ತಯಾರಿ ನಡೀತಾ ಇದೆ. ನಾವೇನು ಮಾಡೋದಿರುತ್ತೆ ಎಲ್ಲ ಮನೆಯವ್ರು ಮಾಡ್ತಾರೆ. ಅದೇ ಮೈಸೂರಲ್ಲಿ ಫೆಬ್ರವರಿ 16th ಇದೆ. ಸೊ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಒಂದು ಈಗ ಮದುವೆ ಅಂದರೆ ಎಲ್ಲರನ್ನೂ ಕರಿಬೇಕು, ಎಲ್ಲ ಬಂದು ಹೋಗ್ತಾರೆ. ಸೊ ಆ ಟೆನ್ಷನ್ ಇದೆ ನನಗೆ. ಬಟ್ ಮಾಡ್ತೀನಿ. ಇವಾಗ ಅದೇ ಒಂದು ಬ್ರೇಕ್ ತೊಗೋಬೇಕು, ಶೂಟಿಂಗಿಂದೆಲ್ಲ ಬ್ರೇಕ್ ತೊಗೊಂಡು ಎಲ್ಲರನ್ನೂ ಇನ್ವೈಟ್ ಮಾಡಬೇಕು. ಅದ್ರ ಜೊತೆಗೆ ಡಾಕ್ಟರ್ ಮತ್ತು ಆ್ಯಕ್ಟರ್ ಲವ್ ಸ್ಟೋರಿ ಹೆಂಗೆ ಶುರುವಾಯಿತು, ಹೇಗೆ ಅನ್ನುವಂಥದ್ದು, ಧನ್ಯತಾ ಅವ್ರ ಜೊತೆಗಿನ ಪ್ರೀತಿ, ಮದುವೆ ಹಂತಕ್ಕೆ ಬಂದಿರುವಂಥದ್ದು. ಆ್ಯಸ್ ಎನ್ ಡಾಲಿನ ಎಲ್ಲರೂ ಅಂದ್ಕೊಂಡಿದ್ರು ಆ್ಯಕ್ಟ್ರೆಸ್ ಮದುವೆ ಆಗ್ತಾರೆ. ಇಂಥದ್ದೊಂದು ಕಲ್ಪನೆಗಳಲ್ಲಿ ಇದ್ದವ್ರಿಗೆ ಇದು ವೈಯಕ್ತಿಕ ಜೀವನದ ಪ್ರಶ್ನೆ. ಏನಿಲ್ಲ, ಅಲ್ಲೇನು ಆ್ಯಕ್ಟ್ರು ಡಾಕ್ಟ್ರು ಅನ್ನೋದಕ್ಕಿಂತ ನಮ್ಮ ಥಾಟ್ ಪ್ರೊಸೆಸ್ಗಳು ಮ್ಯಾಚ್ ಆದಾಗ ಐ ಥಿಂಕ್ ಅವ್ರ ಜೊತೆ ಜರ್ನಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ, ಕಷ್ಟಪಟ್ಟು ಓದಿ ಡಾಕ್ಟ್ರಾಗಿರೋಂಥ ಹುಡುಗಿ, ಅವರ ವರ್ಕ್ ಎಥಿಕ್ಸ್ ಇರಲಿ, ಅವರ ಯೋಚನೆ ಎಲ್ಲದೂ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಜೊತೆಗೆ ಜರ್ನಿ ಮಾಡ್ತಾಯಿದ್ದೀನಿ. ಎಸ್, ಎಷ್ಟು ವರ್ಷದ ಪರಿಚಯ ಧನ್ಯತಾ ಅವ್ರದ್ದು, ಹಾಗೆ ಡಾಲಿ ಅವ್ರದ್ದು ಅನ್ನುವಂಥದ್ದು? ಮದುವೆ ಬಗ್ಗೆ ಮಾತಾಡ್ಬೇಕಾದ್ರೆ ಡೀಟೇಲಾಗಿ ಹೇಳ್ತೀನಿ. ಥ್ಯಾಂಕ್ ಯು ಡಾಲಿ, ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ, ನಿಮ್ಮ ಇಡೀ ಜರ್ನಿ ಇನ್ನೊಂದಿಷ್ಟು ಚೆನ್ನಾಗಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿ ವರ್ಗನ